Hi guys, welcome back to Monu Santu Vlogs. Hi, today guys, ನಮ್ಮ ಪಾಪು ಇವತ್ತು ಕಾಜಲೆಲ್ಲ ಹಾಕೋಬಿಟ್ಟು ಕಲ್ಪನಾ ಆಗ್ಬಿಟ್ಟಿದ್ದಾಳೆ. ಹಾಗೆ ಇವತ್ತು ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ಬಂದು ಶುಕ್ರವಾರ, ಆಫ್ಟರ್ ಲಾಂಗ್ ಟೈಮ್ ಕಾರ್ತಿಕ ಮಾಸ ಮುಗಿದ ಮೇಲೆ ನಾವಿವತ್ತು ನಾನ್ ವೆಜ್ ತಿನ್ನುವ ಅಂತ ಅಂದ್ಕೊಂಡಿದ್ದೀವಿ. ಆದರೆ ನಾನ್ ವೆಜ್ ತರೋರೆ ಮಲ್ಕೊಬಿಟ್ಟಿದ್ದಾರೆ ಪೇಷಂಟಾಗಿ. ನೋಡುವ. ಇನ್ನು ಹಾಗೆ ಸ್ವಂತವ್ರಿಗೂ ಸ್ವಲ್ಪ ಹುಷಾರಿರಲಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಹೊರಗಡೆ ವೆದರು ಸ್ವಲ್ಪ ಚಳಿ ಇತ್ತಲ್ಲ, ಹಾಗಾಗಿ ಅವತ್ತು ಚಿಕನ್ ಏನೂ ತರೋಕ್ಕೆ ಹೋಗಿರಲಿಲ್ಲ. ನಾವು ಆನ್ಲೈನಲ್ಲೇ 1 kg ಅಷ್ಟು ತರಿಸ್ಕೊಂಡಿದ್ವಿ ಮಕ್ಳಿಗೋಸ್ಕರ ಅಂತ ಅಂದ್ಬಿಟ್ಟು. ನಾವು ಮಾಡೋದೇ ಬೇಡ ಅಂದ್ಕೊಂಡಿದ್ವಿ, ಆಮೇಲೆ ಮಕ್ಕಳೇ ಬಾಯ್ಬಿಟ್ಟು ಕೇಳ್ತಾಯಿದ್ರು, ಹಾಗಾಗಿ ಅವ್ರಿಗೋಸ್ಕರ ತರಿಸಿ. ಇನ್ನು ಹಾಗೆ ಇವತ್ತೊಂದು ಚಿಕನ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಈಸಿ ಹಾಗೆ ಟೇಸ್ಟಿ. ಇದಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸು ನಾನಿಲ್ಲಿ ಚಕ್ಕೆ, ಲವಂಗ, ಮೆಣಸು ಹಾಗೆ ಸ್ವಲ್ಪ ಗೋಡಂಬಿನ ತೊಗೊಂಡಿದ್ದೀನಿ. ಈ ಕಡೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, 1 ಈರುಳ್ಳಿ, 1 ಟೊಮ್ಯಾಟೊ ಹಾಗೆ ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ. ಮೊದಲಿಗೆ ಇವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೊದಲಿಗೆ ನಾನಿಲ್ಲಿ ಎಣ್ಣೆಗೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ 3 ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ತುಂಬ ಟೇಸ್ಟ್ ಕೊಡೋದು ಅಂದರೆ ಈ ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿನ ಮೊದಲು ಈ ಥರ ಫಸ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ, ಅದು ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಫ್ರೈ ಆದ್ರೇ ಒಂಥರ ಚೆನ್ನಾಗಿ ಟೇಸ್ಟ್ ಇರುತ್ತೆ ಗ್ರೇವಿಗೆ. ಇದು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ನಾನು ಇದಕ್ಕೆ ಮೆಣಸು ಮತ್ತು ಚಕ್ಕೆ, ಲವಂಗ ಏನು ಎತ್ತಿಕೊಂಡಿದೆ ಅದನ್ನು ಹಾಕ್ಕೊತಿದ್ದೀನಿ. ಅದನ್ನು ಹಾಕ್ಕೊಂಡು 1-2 ನಿಮಿಷ ಹಾಗೆ ಫ್ರೈ ಮಾಡಿಕೊಂಡು ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡು, ಅದು ಈರುಳ್ಳಿನೂ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊನ ಹಾಕ್ಕೊತೀನಿ. ಯಾಕಂದರೆ ಟೊಮೆಟೊಲಿ ನೀರು ಇರೋದರಿಂದ ಸ್ವಲ್ಪ ಇವೆಲ್ಲ ಎಣ್ಣೆಲೇ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳ್ಬಿಟ್ಟು. ಅದಾದಮೇಲೆ ನಾನು ಟೊಮೆಟೊ ಮತ್ತು ಗೋಡಂಬಿನ ಎರಡನ್ನೂ ಹಾಕ್ಕೊಂಡು ಇನ್ನು ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಅದನ್ನು ಸಹ ಹುರ್ಕೊತೀನಿ. ಹಾಗೆ ಇನ್ನು ಟೊಮೆಟೊನ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ತಿದ್ದಾಗೇ ಅದಾದಮೇಲೆ ಪುದೀನ ಹಾಕ್ಕೊತೀನಿ. ಇನ್ನು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಹಸಿ ವಾಸನೆ ಎಲ್ಲ ಆ ಥರ ಏನಿರಲ್ಲ ಗ್ರೇವಿಲಿ. ಪುದೀನ ಫ್ಲೇವರು ಅಂದರೆ ಹಸ್ಕಸ್ ಕೊಡ್ದಂಗೆ ಅನಿಸಲ್ಲ. ಫ್ರೈ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಇವೆಲ್ಲ ಹಾಕ್ಕೊಂಡು ಇನ್ನೂ ಚೆನ್ನಾಗಿ ಒಂದು 2 ಮಿನಿಟ್ಸ್ ಇದನ್ನು ಎಲ್ಲ ಚೆನ್ನಾಗಿ ಮೆತ್ತಗಾಗೋ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನಾನು ಲಾಸ್ಟಲ್ಲಿ ಇದಕ್ಕೆ ಇನ್ನೇನು ಸ್ಟವ್ ಆಫ್ ಮಾಡ್ತೀನಿ ಅನ್ನೋ ಟೈಮಲ್ಲಿ ಧನಿಯಾ ಪುಡಿನ ಹಾಕ್ಕೊತೀನಿ. ಧನಿಯಾ ಪುಡಿ ಮಾತ್ರ ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ಕೊಂಡು ಸ್ಟವ್ನ ಆಫ್ ಮಾಡ್ಕೊತೀನಿ. ಇನ್ನು ಇದನ್ನು ತಣ್ಣಗಾಗೋಕ್ಕೆ ಬಿಟ್ಟು ಇನ್ನು ಹಾಗೆ ಈ ಕಡೆ ಅದನ್ನು ತಣ್ಣಗಾಗೋ ಅಷ್ಟೊತ್ತಿ ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಚಪಾತಿಗೆಲ್ಲ ಕಲಿಸ್ಕೊತಾ ಇದ್ದೀನಿ. ಇನ್ನು ಈ ಗ್ರೇವಿ ಜೊತೆ ನೀವು ಚಪಾತಿನಾದರೂ ಮಾಡ್ಕೋಬೋದು, ದೋಸೆನಾದರೂ ಮಾಡ್ಕೋಬೋದು, ಇಲ್ಲ ಗೀ ರೈಸ್ ಆದರೂ ಮಾಡ್ಕೋಬೋದು. ಸಖತ್ತಾಗಿರುತ್ತೆ. 3 ಸಹ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನಾನು ಇವತ್ತು ನೈಟ್ ಆಗಿತ್ತಲ್ಲ ಹಾಗಾಗಿ ಚಪಾತಿನೇ ಮಾಡ್ಕೊಂಡಿದ್ದೆ. ಇನ್ನು ನಾನು ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋ ಅಷ್ಟೊತ್ತಿಗೆ ಅದು ಸ್ವಲ್ಪ ಮಸಾಲನೂ ಹುರ್ಕೊಂಡಿದ್ವಲ್ಲ ತಣ್ಣಗಾಗಿತ್ತು. ಇನ್ನು ಹಾಗೆ ಜಾರ್ಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು, ಅದನ್ನೇನು ಫ್ರೈ ಮಾಡ್ಕೋಬೇಕಾಗಿಲ್ಲ, ಹಾಗೆ ಹಾಕ್ಕೋಬೋದು. ಹಾಗಾಗಿ ನಾನು ಜಾರ್ಗೆ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇನ್ನು ಹುರಿದಿಟ್ಕೊಂಡಿರ್ತ ಮಸಾಲ ಎಲ್ಲ ಹಾಕ್ಕೊಂಡು ನೈಸ್ ಪೇಸ್ಟ್ ಮಾಡ್ಕೊತೀನಿ. ಚೆನ್ನಾಗಿ ರುಬ್ಕೊಂಡ್ರೆ ಒಂಚೂರು ಎಲ್ಲ ದಪ್ಪಗೇನು ಇಲ್ದಂಗೆ ಚೆನ್ನಾಗಿ ರುಬ್ಕೊಂಡ್ರೆ ಫ್ರೈನೂ ಸಹ ಚೆನ್ನಾಗಿರುತ್ತೆ, ಹಾಗೆ ತಿನ್ನೋಕ್ಕೂ ಚೆನ್ನಾಗಿ ಅನಿಸುತ್ತೆ. ಇನ್ನು ಹಾಗೆ ನೋಡಿ ಮಸಾಲೆ ಸಹ ಎಷ್ಟು ನೀಟಾಗಿ ಪೇಸ್ಟ್ ಆಗಿದೆ, ಹಾಗೆ ಕಲರ್ ಸಹ ಎಷ್ಟು ಚೆನ್ನಾಗಿದೆ. ನಾವು ಅದಕ್ಕೆ ಏನು ಅರಿಶಿನ ಏನೂ ಹಾಕಿಲ್ಲ, ಬರೀ ಪುದೀನ ಮತ್ತು ಕೊತ್ತಂಬರಿ ಹಾಕಿರೋದು ಅಷ್ಟೇ. ಕಲರ್ ಚೆನ್ನಾಗಿ ಬಂದಿದೆ. ಈ ಥರ ಇದ್ದರೆ ಗ್ರೇವಿನೂ ಸಹ ನೋಡೋಕ್ಕೆ ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ. ಇನ್ನು ಹಾಗೆ ಇಲ್ಲಿ ಚಿಕನ್ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹಾಗೆ ಅದಕ್ಕೆ ನಾನು ಸ್ವಲ್ಪ ಫ್ಲೇವರ್ಡ್ ಆಗಿರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊತೀನಿ. ಅದೊಂಥರ ಚೆನ್ನಾಗಿರೋ ಫ್ಲೇವರ್ ಕೊಡುತ್ತೆ. ಹಾಗಾಗಿ
ನಾನು ಯಾವ ಚಿಕನ್ ಮಾಡಿದ್ರೂ ಸ್ವಲ್ಪ ರೈಸ್ ಬಾತ್ ಏನೇ ಮಾಡಿದ್ರು ಆಲ್ಮೋಸ್ಟ್ ಕಸ್ತೂರಿ ಮೇಥಿ ಯೂಸ್ ಮಾಡ್ತೀವಿ. ಇನ್ನು ಕಸ್ತೂರಿ ಮೇಥಿ ಹಾಕಿ ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ಲೇವರ್ ಘಮ ಬರುತ್ತೆ. ಅದು ಘಮ ಬಿಟ್ಕೊಂಡ್ಮೇಲೆ ಚಿಕನ್ನ ಹಾಕ್ಕೊಂಡು ಹಾಗೆ ಅದಕ್ಕೆ ಬೇಕಾಗಿದ್ದಷ್ಟು ಉಪ್ಪನ್ನ ಹಾಕ್ಕೊಂಡು ಹಾಗೆ ಸ್ವಲ್ಪ ಹಳದಿನೂ ಸಹ ಅರಿಶಿನನೂ ಸಹ ಹಾಕ್ಕೊತಾ ಇದ್ದೀನಿ. ಇದು ಹಾಕ್ಕೊಳ್ಳೋದ್ರಿಂದ ಚಿಕನ್ನಲ್ಲಿ ಸ್ವಲ್ಪ ಬ್ಯಾಡ್ ಸ್ಮೆಲ್ ಆಗಲಿ ಅವೆಲ್ಲ ಏನೂ ಇರಲ್ಲ. ನಮಗೆ ಒಂದೊಂದು ಸತಿ ಅನಿಸುತ್ತೆ ಒಂಥರ ಹೊಲ್ಸು ವಾಸನೆ ಚಿಕನ್ನು ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ಅವೆಲ್ಲ ವಾಶ್ ಮಾಡಿರ್ತೀವಲ್ಲ, ನಮ್ಗೆ ಅವಾಗ ಸ್ಮೆಲ್ಲು ತಿನ್ನೋಕೆ ಅನಿಸಲ್ಲ, ಅದೇ ಸ್ಮೆಲ್ಲು ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ಹಳದಿ ಹಾಕ್ಕೊಳ್ಳೋದ್ರಿಂದ ಆ ಥರ ಸ್ಮೆಲ್ಲೆಲ್ಲ ಏನೂ ಬರಲ್ಲ. ಇನ್ನು ಹೀಗೆ ಓಪನ್ ಲಿಡ್ಡಲ್ಲೇ ಒಂದು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡಿಕೊಂಡು 1-2 ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ಅಷ್ಟೊತ್ತಿಗೆ ನಾವು ನೀರು ಹಾಕೋ ನೆಸೆಸಿಟಿನೂ ಇರಲ್ಲ, ಯಾಕಂದರೆ ಚಿಕನಲ್ಲೇ ಸ್ವಲ್ಪ ಹಾಗೆ ನೀರೆಲ್ಲ ಬಿಟ್ಕೊಂಡಿರುತ್ತೆ. ಇನ್ನು ಇದನ್ನು 2 ನಿಮಿಷ ಆದಮೇಲೆ ತೆಗೆದುಬಿಟ್ಟು ನೋಡಿ, ಈ ಥರ ಇದಾದಮೇಲೆ ಒಂದು ಸ್ವಲ್ಪ ಫ್ರೈನ ಮಾಡಿಕೊಂಡು ಹಾಗೆ ಇನ್ನು ಅದಕ್ಕೆ ನಾವು ರುಬ್ಬಿರ್ತೀವಲ್ಲ ಆ ಮಸಾಲಾನ ಮಿಕ್ಸ್ ಮಾಡ್ಕೊತೀನಿ. ಇನ್ನು ಸ್ವಲ್ಪ ಮಸಾಲ ಜೊತೆ ಬೇಯೋದ್ರಿಂದ ಚಿಕನ್ನು ಸಹ ಅರ್ಧ ಬೆಂದಿದ್ರೆ ಸಾಕು ನಮಗೆ ಈ ಎಣ್ಣೆಲೆ. ಅದಾದಮೇಲೆ ಅರ್ಧ ಮಸಾಲೆಯಲ್ಲಿ ಬೇಯಿಸಿದ್ರೆ ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಹಾಗೆ ಇನ್ನು ನಾನು ಜಾರನ್ನ ತೊಳೆದು ಮಸಾಲೆನೆಲ್ಲ ಹಾಕ್ಕೊಂಡು ಹಾಗೆ ಸ್ವಲ್ಪ ಜಾರ್ ತೊಳೆದಿದ್ದು ನೀರು ಮಾತ್ರ ಸ್ವಲ್ಪ ಹಾಕ್ಕೊತಿದ್ದೀನಿ ಅಷ್ಟೇ. ಯಾಕಂದರೆ ನಮಗೆ ಚಪಾತಿಗೆ ಬೇಕಾಗಿದ್ದರಿಂದ ಸ್ವಲ್ಪ ಗಟ್ಟಿಗೆ ಬೇಕಾಗಿತ್ತು. ಗೀ ರೈಸ್ಗಾದರೆ ಇನ್ನೂ ಸ್ವಲ್ಪ ತೆಲುಗು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡು ಹಾಗೆ ಒಂದು 10 ಮಿನಿಟ್ಸ್ ಚೆನ್ನಾಗಿ ಅದರಲ್ಲೇ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಇರುತ್ತೆ. ಇನ್ನು ನೋಡಿ 10 ಮಿನಿಟ್ಸ್ ಆದಮೇಲೆ ಎಣ್ಣೆ ಎಲ್ಲ ಬಿಟ್ಕೊಂಡು ಎಷ್ಟು ಚೆನ್ನಾಗಾಗಿದೆ, ಗಟ್ಟಿಗಾಗಿದೆ. ಇನ್ನು ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಗಾಗುತ್ತೆ. ಅದು ಈಗ ರೆಡಿ ಆಗಿದೆ ಚಿಕನ್ ಫ್ರೈ. ಇದಕ್ಕೆ ನಾನು ಕಾಯಿ ಯಾವುದೇ ಹಾಕಿಲ್ಲ, ಯಾಕಂದರೆ ಒನ್ ಟೈಮಿಂಗ್ ಮಾಡ್ಕೊಂಡಿರೋದ್ರಿಂದ ಬೇಡ ಅಂದ್ಬಿಟ್ಟು ನಾನು ಹಾಕ್ಕೊಂಡಿಲ್ಲ. ಬೇಕಿದ್ದರೆ ನೀವು ಅದಕ್ಕೆ ಗೋಡಂಬಿ ಬದಲು ಕಾಯಿನ ಸಹ ಹಾಕ್ಕೋಬೋದು. ನಾನು ಒನ್ ಟೈಮ್ ಆಗಿದ್ದರಿಂದ ಬರೀ ಗೋಡಂಬಿನ ಮಾತ್ರ ಹಾಕ್ಕೊಂಡಿದ್ದೆ. ಇನ್ನು ಗ್ರೇವಿನೆಲ್ಲ ಮುಗೀತು. ಈ ಕಡೆ ಕಬಾಬ್ನ ಸಹ ಮಕ್ಕಳಿಗೆ ಅಂತ ಕಲಸಿಕ್ಕಿದೆ. ನೀವು ಮಕ್ಕಳು ಚಿಕನೆಲ್ಲ ಅಷ್ಟು ಇಷ್ಟಪಡೋದು ಅಂದರೆ ಕಬಾಬ್ ಒಂದನ್ನೇ, ಹಾಗಾಗಿ ಅವ್ರಿಗೆ ಅಂತ ಹೇಳ್ಬಿಟ್ಟು ಅದನ್ನು ಮಾಡಿಕೊಟ್ಟಿದ್ದೆ. ಸರಿ ಅಂದ್ಬಿಟ್ಟು ಈ ಕಡೆ ಗ್ರೇವಿನೂ ಮುಗೀತು, ಈ ಕಡೆ ಎಣ್ಣೆನೂ ಸಹ ಕಾಯಕ್ಕೆ ಇಕ್ಕಿ ಕಬಾಬ್ನೂ ಸಹ ಹಾಗೆ ಹಾಕ್ಕೊಟ್ಟಿದ್ದೀನಿ. ಇನ್ನು ನನ್ನ ಮಗಳು ಸ್ವಲ್ಪ ಸ್ಮೆಲ್ಗೇನೆ ಆಗಲೇ ಓಡಿ ಬಂದ್ಬಿಟ್ಲು, ಮಮ್ಮ ಚಿಚ್ಚಿ ಚಿಚ್ಚಿ ಅಂದ್ಬಿಟ್ಟು ಅಲ್ಲಿ ಬಂದು ಕುಣಿತಾ ಇದ್ದಾಳೆ ಎಣ್ಣೆ ಹತ್ರ, ಚಿಚ್ಚಿ ಚಿಚ್ಚಿ ಅಂತ ಹೇಳ್ಬಿಟ್ಟು. ಸರಿ ಮಾಡಿಕೊಡ್ತೀನಿ ನಡಿ ಬಾ ಸಿಡಿಯುತ್ತೆ ಅಂದ್ಬಿಟ್ಟು ಅವಳನ್ನ ಈ ಕಡೆ ಹಿಡ್ಕೊಂಡು ಹಾಕ್ಕೊಟ್ಟೆ. ಅಂದರೆ ತುಂಬ ದಿನ ಆಗಿತ್ತಲ್ಲ, ತಿಂಗಳು ಮೇಲೆ ಆಗೋಗಿತ್ತಲ್ಲ, ಈ ಹುಡುಗರಿಗಂತೂ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ ಚಿಕನ್ ತಿನ್ನಬೇಕು ಅಂತ ಹೇಳ್ಬಿಟ್ಟು. ನಾವು ಕಾರ್ತಿಕ್ ಮಾಸದಲ್ಲಿ ತಿಂದೇ ಇರೋದ್ರಿಂದ ಪಾಪ ಅವನು ತಿಂದಿರಲಿಲ್ವಲ್ಲ, ಹಾಗಾಗಿ ತುಂಬ ಕ್ರೇವಿಂಗ್ಸ್ ಆಗೋಗಿತ್ತು. ಹಾಗೆ ಇವತ್ತು ಯೂಟ್ಯೂಬಲ್ಲಿ ಒಂದು ಮೂವಿ ಹಾಕ್ಕೊಂಡು ನೋಡ್ತಾಯಿದ್ರು. ಅದು ಮೇ ಬಿ ಮೂವಿನೂ ಅಲ್ಲ, ಬರೀ ಕ್ಲಿಪ್ಪಿಂಗ್ಸ್ ಅಷ್ಟೇ. ಯಾವುದೋ ಚಿಕ್ಕ ಹುಡುಗಂದು ಒಂದು ಸ್ವಲ್ಪ ಪೂರ್ ಇರ್ತಾರೆ ಅವರು, ಆ ಥರ ತುಂಬ ಬಡವರು, ಸ್ವಲ್ಪ ಸೆಂಟಿಮೆಂಟ್ ಥರ ಮೂವಿ. ಇವರಿಬ್ಬರು ಚಿಕನ್ ಹಾಕ್ಕೊಟ್ರೆ ಮೂವಿನೇ ನೋಡ್ಕೊಂಡು ಕೂತ್ಕೊಬಿಟ್ಟಿದ್ದಾರೆ. ಹೆಂಗೆ ನೋಡ್ಕೊಂಡು ಕುಂತಿದ್ದಾರೆ ನೋಡಿ ಮೂವಿನಿಬ್ಬರು. ತಿಂದೆ ಆಮೇಲೆ ಸರಿ ಅಂದ್ಬಿಟ್ಟು ಇಬ್ರಿಗೂ ಕರೆದ್ಬಿಟ್ಟು ತಿನ್ನಿ ಅಂತ ಅಂದ್ಬಿಟ್ಟು ತಿನ್ನಿಸಿದ್ದು. ಮೂವಿ ಅಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು. ನಮ್ಮ ಮಕ್ಕಳಂತೂ ಸ್ವಲ್ಪ ಸೆಂಟಿಮೆಂಟ್ ಆಗಿರೋದ್ರಿಂದ ಈ ಥರ ಮೂವಿಗಳೆಲ್ಲ ತುಂಬ ಇಷ್ಟ ಆಗುತ್ತೆ. ಇದು ನಮ್ಮ ಚಿಕನ್ ಡಿನ್ನರ್ ಪ್ಲೇಟ್ ಆಗಿತ್ತು.